On 1/1/2010, Sindoor Limited took some land on lease. Sindoor Limited ಅವರು 1/1/2010ಗೆ ಲ್ಯಾಂಡನ್ನು ಲೀಸಿಗೆ ತಗೊಳ್ತಾರೆ. ಫಾರ್ ಅ ಮಿನಿಮಮ್ ರೆಂಟ್ ಆಫ್ ₹3,000 ಫಾರ್ ದಿ ಫಸ್ಟ್ ಇಯರ್, ₹5,000 ಇನ್ ದಿ ಸೆಕೆಂಡ್ ಇಯರ್ ಆ್ಯಂಡ್ ದೇರ್ ಆಫ್ಟರ್ ₹10,000 ಪರ್ ಆ್ಯನಮ್. ಫಸ್ಟ್ ಇಯರ್ ₹3,000 ಪೇ ಮಾಡಬೇಕು ಮಿನಿಮಮ್ ರೆಂಟ್, ಸೆಕೆಂಡ್ ಇಯರ್ ₹5,000 ಪೇ ಮಾಡಬೇಕು. ಮುಂದಿನ ವರ್ಷಗಳಲ್ಲಿ ₹10,000 ಪೇ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಮರ್ಜಿಂಗ್ ಇಂಟು ಅ ರಾಯಲ್ಟಿ ಆಫ್ 50 ಪೈಸೆ ಪರ್ ಟನ್ ವಿತ್ ಪವರ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಓವರ್ 2 years ಆಫ್ಟರ್ ದಿ ಆಕರಿಂಗ್ ಆಫ್ ಶಾರ್ಟ್ ವರ್ಕಿಂಗ್ಸ್. ರಾಯಲ್ಟಿಯನ್ನು 50 ಪೈಸೆ ಕೊಡಬೇಕು ಒಂದು ಟನ್ನಿಗೆ. ಏನೇ ಶಾರ್ಟ್ ವರ್ಕಿಂಗ್ ಇದ್ದರೂ ಮುಂದಿನ 2 ವರ್ಷಗಳಲ್ಲಿ ರಿಕವರಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಈ ವರ್ಷ ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ನೆಕ್ಸ್ಟ್ 2 years ಒಳಗಡೆ ನಾವು ಅದನ್ನು ರಿಕವರಿ ಮಾಡ್ಕೋಬೋದು. ನೆಕ್ಸ್ಟ್, ಔಟ್ಪುಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2013ಗೆ 3 month ಸ್ಟ್ರೈಕ್ ಇದೆ. Next, there was a provision in the lease that in the event of a strike and the minimum rental not being reached, the actual royalties earned for the year discharged all rental obligation for that year. ನಮಗೆ ಯಾವುದೇ ವರ್ಷ ಸ್ಟ್ರೈಕ್ ಇದ್ದರೆ ಮಿನಿಮಮ್ ರೆಂಟನ್ನು ರೀಚ್ ಮಾಡಲಿಕ್ಕೆ ಆಗದೆ ಇದ್ದರೆ ಆ್ಯಕ್ಚುಲ್ ರಾಯಲ್ಟೀಸ್ ಏನು ನಾವು ಅರ್ನ್ ಮಾಡಿರ್ತೇವೆ ಆ ರಾಯಲ್ಟಿ ಅಮೌಂಟನ್ನೇ ಮಿನಿಮಮ್ ರೆಂಟಾಗಿ ಪೇ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಈ ಪ್ರಾಬ್ಲಮಲ್ಲಿ 2013ಗೆ 3 month ಸ್ಟ್ರೈಕ್ ಇದೆ. ಹಾಗಾಗಿ ನಾವು 2013ಗೆ ರಾಯಲ್ಟಿ ಅಮೌಂಟನ್ನೇ ಮಿನಿಮಮ್ ರೆಂಟಾಗಿ ಪೇ ಮಾಡಬೇಕು. ಶೋ ಫಾಲೋವಿಂಗ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಸಿಂಧೂರ್ ಲಿಮಿಟೆಡ್: ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಪ್ರಾಬ್ಲಮಲ್ಲಿ 2013ಗೆ 3 months ಸ್ಟ್ರೈಕ್ ಇದೆ. ಪ್ರಾಬ್ಲಮಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ನಮಗೆ ಮಿನಿಮಮ್ ರೆಂಟನ್ನು ರೀಚ್ ಮಾಡಲಿಕ್ಕೆ ಆಗದೆ ಇದ್ದರೆ ಆ್ಯಕ್ಚುಲ್ ರಾಯಲ್ಟೀಸ್ ಅಮೌಂಟನ್ನೇ ನಾವು ಮಿನಿಮಮ್ ರೆಂಟಾಗಿ ಕನ್ಸಿಡರ್ ಮಾಡಿ ಅಂತ. ಸೊ 2013ಗೆ ಔಟ್ಪುಟ್ 18,000 ಇಂಟು ರಾಯಲ್ಟಿ ಪರ್ ಟನ್ 50 ಪೈಸೆ ಈಸ್ ಈಕ್ವಲ್ ಟು ರಾಯಲ್ಟಿ ಅಮೌಂಟ್ ನಮಗೆ 9,000 ಸಿಗುತ್ತೆ. ಸೊ ರಾಯಲ್ಟಿ ಅಮೌಂಟನ್ನೇ ಮಿನಿಮಮ್ ರೆಂಟಾಗಿ ಕನ್ಸಿಡರ್ ಮಾಡಬೇಕು. ಆಫ್ ಸಿಂಧೂರ್ ಲಿಮಿಟೆಡ್ ಟೇಬಲ್ ಶೋಯಿಂಗ್ ದಿ ಪೇಮೆಂಟ್ ಆಫ್ ರಾಯಲ್ಟಿ. ಇಯರ್ ಮತ್ತು ಔಟ್ಪುಟ್ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿ ಇರೋ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್, ರಾಯಲ್ಟಿ ಕಾಲಮ್, ರಾಯಲ್ಟಿ ₹50 ಪೈಸೆ ಪರ್ ಟನ್, ಔಟ್ಪುಟ್ ಇಂಟು 50 ಪೈಸೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರಾಯಲ್ಟಿ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್, ಮಿನಿಮಮ್ ರೆಂಟ್ ಕಾಲಮ್, ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿರೋ ಹಾಗೆ 2010ಗೆ 3,000, 2011ಗೆ 5,000, ಮುಂದಿನ ವರ್ಷಗಳಲ್ಲಿ 10,000 ಪೇ ಮಾಡಿ ಅಂತ ಹೇಳಿದ್ದಾರೆ. ಬಟ್ 2013ಗೆ ಸ್ಟ್ರೈಕ್ ಇರೋದ್ರಿಂದ ರಾಯಲ್ಟಿ ಅಮೌಂಟನ್ನೇ ಮಿನಿಮಮ್ ರೆಂಟಾಗಿ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಶಾರ್ಟ್ ವರ್ಕಿಂಗ್ ಮತ್ತು ಸರ್ಪ್ಲಸ್ ಕಾಲಮ್, ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಾಗ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಬರೀಬೇಕು. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಅಮೌಂಟ್ ಕಡಿಮೆ ಇದ್ದಾಗ ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸ್ ಕಾಲಮಲ್ಲಿ ಬರೀಬೇಕು. ಸೊ 2010ಗೆ 1,500 ಶಾರ್ಟ್ ವರ್ಕಿಂಗ್ ಇದೆ. 2011 ಮತ್ತು 12ಅಲ್ಲಿ ನಾವು ಇದನ್ನು ರಿಕವರಿ ಮಾಡ್ಕೋಬೋದು. 2012ಅಲ್ಲಿ 1,000 ಸರ್ಪ್ಲಸ್ ಇದೆ. ಸೊ ಈ ₹1,000 ರಿಕವರಿ ಮಾಡ್ಕೊತಿದ್ದೇವೆ. ರಿಮೈನಿಂಗ್ ಉಳಿದಿರುವ 500 ನಾಟ್ ರಿಕವರ್ಡ್ ಕಾಲಮಲ್ಲಿ ಬರೀತಿದ್ದೇವೆ. ನೆಕ್ಸ್ಟ್, 2011ಗೆ 700 ಶಾರ್ಟ್ ವರ್ಕಿಂಗ್ ಇದೆ. ಸೊ 2013ಅಲ್ಲಿ ಯಾವುದೇ ಸರ್ಪ್ಲಸ್ ಅಮೌಂಟ್ ಇಲ್ಲ, ಹಾಗಾಗಿ 700 ನಾಟ್ ರಿಕವರ್ಡ್ ಕಾಲಮಲ್ಲಿ ಹಾಕಬೇಕು. ನೆಕ್ಸ್ಟ್, 2014ಗೆ 5,000 ಸರ್ಪ್ಲಸ್ ಇದೆ, ಬಟ್ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ, ಹಾಗಾಗಿ ನಾವು ಯಾವುದೇ ಅಮೌಂಟನ್ನು ರಿಕವರಿ ಮಾಡ್ಕೊಳ್ತಾ ಇಲ್ಲ. ನೆಕ್ಸ್ಟ್, ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್. 2010ಗೆ ಮಿನಿಮಮ್ ರೆಂಟನ್ನೇ ಪೇ ಮಾಡಬೇಕು, ಶಾರ್ಟ್ ವರ್ಕಿಂಗ್ ಇದೆ ಹಾಗಾಗಿ 3,000. 2011ಗೆ ಕೂಡ ಶಾರ್ಟ್ ವರ್ಕಿಂಗ್ ಇದೆ, ಹಾಗಾಗಿ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. 2012ಗೆ 11,000 ರಾಯಲ್ಟಿ ಇದೆ, ಬಟ್ 11,000ಅಲ್ಲಿ 1,000 ನಾವು ರಿಕವರಿ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಉಳಿದಿರೋದು 10,000. 2013ಗೆ 9,000 ರಾಯಲ್ಟಿ ಇದೆ, ನಾವೇನು ರಿಕವರಿ ಮಾಡ್ಕೊಳ್ತಾ ಇಲ್ಲ ಈ 9,000ಅಲ್ಲಿ, ಹಾಗಾಗಿ 9,000 ಪೇ ಮಾಡಬೇಕು. 2014ಗೆ 15,000 ರಾಯಲ್ಟಿ ಇದೆ, ಅಗೇನ್ ನಾವು 15,000ಅಲ್ಲಿ ಏನು ರಿಕವರಿ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ₹15,000 ಪೇ ಮಾಡಬೇಕು.